ಪೇಟೆಯಲ್ಲಿ ಓಂ ಶಕ್ತಿ ಭಕ್ತರಿಗೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೀತಾ ಇದೆ. ಗಲಾಟೆ ವೇಳೆ ಎಲ್ಲಿದ್ರು, ಅವರ ಕ್ರೈಮ್ ಹಿನ್ನೆಲೆ ಏನಾದರೂ ಇದೆಯಾ, ಈ ರೀತಿಯಾದ ಕೇಸ್ಗಳಲ್ಲಿ ಏನಾದರೂ ಭಾಗ್ಯ ಆಗಿದ್ರಾ ಅನ್ನೋದನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಕೆದಕ್ತಾ ಇದ್ದಾರೆ. ಇವತ್ತು ಹಿಂದೂಗಳು ಭಯದ ವಾತಾವರಣದಲ್ಲಿದ್ದಾರೆ. ಧೈರ್ಯದಿಂದ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಮಾತತ್ರ ಕಲ್ಲು ತೂರಾಟ ಇದೇ ಆಗ್ತಾ ಇದೆ. ಎಲ್ಲ ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರಬೇಕಿತ್ತು, ವಿನಾಕಾರಣಗಳಿಂದ ಬರ್ಲಿಕ್ಕಾಗ್ಲಿಲ್ಲ. ಈ ತರದ ಘಟನೆಗಳಿಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಾಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಇವತ್ತು ಯಾರು ಒಂದು ತೇರು ಹೋಗ್ತಾ ಇದ್ರೆ ಆ ತೇರ್ ಮೇಲೆ ಕಲ್ಲು ಹೊಡೆಯುವಂತದ್ದು ಕೂಡ ಈ ಕಿಡಿಗೇಡಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಇವತ್ತು ನನಗೆ ಗೊತ್ತಿರೋ ಹಾಗೆ ಈ ಸರ್ಕಾರದಲ್ಲಿ ಇವತ್ತು ಮಂಡ್ಯ ಆಗಿರಬಹುದು, ಹುಬ್ಳಿ ಇರಬಹುದು, ಈ ತರ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದು ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ನಿಜವಾಗ್ಲೂ ಇದೆಯೋ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಕೂಡ ಗೊತ್ತಿಲ್ಲ. ಖಂಡಿತವಾಗ್ಲೂ ಕೂಡ ನಾವು ಇವತ್ತು ಡಿಸಿಪಿ ಅವರು ಅಶ್ಯೂರೆನ್ಸ್ ಏನ್ ಕೊಟ್ಟಿದ್ದಾರೆ, ಇವತ್ತು ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತೆ ಅಟ್ರಾಸಿಟಿ ಕೇಸ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೇಸ್ ಹಾಕಿದ್ದಾರೆ, ಈಗ ಎಫ್ಐಆರ್ ಅಂತೂ ಹಾಕಿದ್ದಾರೆ. ಆದ್ರೆ ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಎಲ್ಲ ಗೊತ್ತಿರೋ ಹಾಗೆ ಈಗ ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಭಕ್ತರಿಗೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೀತಾ ಇದೆ. ಗಲಾಟೆ ವೇಳೆ ಎಲ್ಲಿದ್ರು, ಅವರ ಕ್ರೈಮ್ ಹಿನ್ನೆಲೆ ಏನಾದರೂ ಇದೆಯಾ, ಈ ರೀತಿಯಾದ ಕೇಸ್ಗಳಲ್ಲಿ ಏನಾದರೂ ಭಾಗ್ಯ ಆಗಿದ್ರಾ ಅನ್ನೋದನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಇವತ್ತು ಹಿಂದೂಗಳು ಭಯದ ವಾತಾವರಣದಲ್ಲಿದ್ದಾರೆ. ಧೈರ್ಯದಿಂದ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಮಾತತ್ರ ಕಲ್ಲು ತೂರಾಟ ಇದೇ ಆಗ್ತಾ ಇದೆ. ಎಲ್ಲ ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರಬೇಕಿತ್ತು, ವಿನಾಕಾರಣಗಳಿಂದ ಬರ್ಲಿಕ್ಕಾಗ್ಲಿಲ್ಲ. ಈ ತರದ ಘಟನೆಗಳಿಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಾಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಇವತ್ತು ಯಾರು ಒಂದು ತೇರು ಹೋಗ್ತಾ ಇದ್ರೆ ಆ ತೇರ್ ಮೇಲೆ ಕಲ್ಲು ಹೊಡೆಯುವಂತದ್ದು ಕೂಡ ಈ ಕಿಡಿಗೇಡಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಇವತ್ತು ನನಗೆ ಗೊತ್ತಿರೋ ಹಾಗೆ ಈ ಸರ್ಕಾರದಲ್ಲಿ ಇವತ್ತು ಮಂಡ್ಯ ಆಗಿರಬಹುದು, ಹುಬ್ಳಿ ಇರಬಹುದು, ಈ ತರ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದು ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ನಿಜವಾಗ್ಲೂ ಇದೆಯೋ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಕೂಡ ಗೊತ್ತಿಲ್ಲ. ಖಂಡಿತವಾಗ್ಲೂ ಕೂಡ ನಾವು ಇವತ್ತು ಡಿಸಿಪಿ ಅವರು ಅಶ್ಯೂರೆನ್ಸ್ ಏನ್ ಕೊಟ್ಟಿದ್ದಾರೆ, ಇವತ್ತು ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತೆ ಅಟ್ರಾಸಿಟಿ ಕೇಸ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೇಸ್ ಹಾಕಿದ್ದಾರೆ, ಈಗ ಎಫ್ಐಆರ್ ಅಂತೂ ಹಾಕಿದ್ದಾರೆ. ಆದ್ರೆ ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಎಲ್ಲ ಗೊತ್ತಿರೋ ಹಾಗೆ ಈಗ ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಭಕ್ತರಿಗೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೀತಾ ಇದೆ. ಗಲಾಟೆ ವೇಳೆ ಎಲ್ಲಿದ್ರು, ಅವರ ಕ್ರೈಮ್ ಹಿನ್ನೆಲೆ ಏನಾದರೂ ಇದೆಯಾ, ಈ ರೀತಿಯಾದ ಕೇಸ್ಗಳಲ್ಲಿ ಏನಾದರೂ ಭಾಗ್ಯ ಆಗಿದ್ರಾ ಅನ್ನೋದನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಇವತ್ತು ಹಿಂದೂಗಳು ಭಯದ ವಾತಾವರಣದಲ್ಲಿದ್ದಾರೆ.
ಧೈರ್ಯದಿಂದ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಮಾತತ್ರ ಕಲ್ಲು ತೂರಾಟ ಇದೇ ಆಗ್ತಾ ಇದೆ. ಎಲ್ಲ ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರಬೇಕಿತ್ತು, ವಿನಾಕಾರಣಗಳಿಂದ ಬರ್ಲಿಕ್ಕಾಗ್ಲಿಲ್ಲ. ಈ ತರದ ಘಟನೆಗಳಿಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಾಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಇವತ್ತು ಯಾರು ಒಂದು ತೇರು ಹೋಗ್ತಾ ಇದ್ರೆ ಆ ತೇರ್ ಮೇಲೆ ಕಲ್ಲು ಹೊಡೆಯುವಂತದ್ದು ಕೂಡ ಈ ಕಿಡಿಗೇಡಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಇವತ್ತು ನನಗೆ ಗೊತ್ತಿರೋ ಹಾಗೆ ಈ ಸರ್ಕಾರದಲ್ಲಿ ಇವತ್ತು ಮಂಡ್ಯ ಆಗಿರಬಹುದು, ಹುಬ್ಳಿ ಇರಬಹುದು, ಈ ತರ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದು ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ನಿಜವಾಗ್ಲೂ ಇದೆಯೋ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಕೂಡ ಗೊತ್ತಿಲ್ಲ. ಖಂಡಿತವಾಗ್ಲೂ ಕೂಡ ನಾವು ಇವತ್ತು ಡಿಸಿಪಿ ಅವರು ಅಶ್ಯೂರೆನ್ಸ್ ಏನ್ ಕೊಟ್ಟಿದ್ದಾರೆ, ಇವತ್ತು ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತೆ ಅಟ್ರಾಸಿಟಿ ಕೇಸ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೇಸ್ ಹಾಕಿದ್ದಾರೆ, ಈಗ ಎಫ್ಐಆರ್ ಅಂತೂ ಹಾಕಿದ್ದಾರೆ. ಆದ್ರೆ ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲ ಗೊತ್ತಿರೋ ಹಾಗೆ ಈಗ ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಭಕ್ತರಿಗೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೆಜೆನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೀತಾ ಇದೆ. ಗಲಾಟೆ ವೇಳೆ ಎಲ್ಲಿದ್ರು, ಅವರ ಕ್ರೈಮ್ ಹಿನ್ನೆಲೆ ಏನಾದರೂ ಇದೆಯಾ, ಈ ರೀತಿಯಾದ ಕೇಸ್ಗಳಲ್ಲಿ ಏನಾದರೂ ಭಾಗ್ಯ ಆಗಿದ್ರಾ ಅನ್ನೋದನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಇವತ್ತು ಹಿಂದೂಗಳು ಭಯದ ವಾತಾವರಣದಲ್ಲಿದ್ದಾರೆ. ಧೈರ್ಯದಿಂದ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಮಾತತ್ರ ಕಲ್ಲು ತೂರಾಟ ಇದೇ ಆಗ್ತಾ ಇದೆ. ಎಲ್ಲ ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರಬೇಕಿತ್ತು, ವಿನಾಕಾರಣಗಳಿಂದ ಬರ್ಲಿಕ್ಕಾಗ್ಲಿಲ್ಲ. ಈ ತರದ ಘಟನೆಗಳಿಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಾಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಯಾರು ಒಂದು ತೇರು ಹೋಗ್ತಾ ಇದ್ರೆ ಆ ತೇರ್ ಮೇಲೆ ಕಲ್ಲು ಹೊಡೆಯುವಂತದ್ದು ಕೂಡ ಈ ಕಿಡಿಗೇಡಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಇವತ್ತು ನನಗೆ ಗೊತ್ತಿರೋ ಹಾಗೆ ಈ ಸರ್ಕಾರದಲ್ಲಿ ಇವತ್ತು ಮಂಡ್ಯ ಆಗಿರಬಹುದು, ಹುಬ್ಳಿ ಇರಬಹುದು, ಈ ತರ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದು ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ನಿಜವಾಗ್ಲೂ ಇದೆಯೋ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಕೂಡ ಗೊತ್ತಿಲ್ಲ. ಖಂಡಿತವಾಗ್ಲೂ ಕೂಡ ನಾವು ಇವತ್ತು ಡಿಸಿಪಿ ಅವರು ಅಶ್ಯೂರೆನ್ಸ್ ಏನ್ ಕೊಟ್ಟಿದ್ದಾರೆ, ಇವತ್ತು ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ.